ಒಂದು ಸಣ್ಣ ನಿರ್ಧಾರ ಅಥವಾ ಒಂದು ಸಣ್ಣ ಇನ್ವೆಸ್ಟ್ಮೆಂಟನ್ನು ನಿಮ್ಮದು ಸಂಪೂರ್ಣ ಜೀವನವನ್ನು ಬದಲಾಯಿಸ್ಬೋದ. 2003ನಾಗ ನೀವೇನ್ರೆ 10,000 ರೂಪಾಯಿನೂ ಬಜಾಜ್ ಫೈನಾನ್ಸ್ ಶೇರ್ನಾಗ ಹೂಡಿಕೆ ಮಾಡಿದ್ರೆ ಇವತ್ತು ನಿಮ್ಮ ಕಡೆ 3 ಕೋಟಿಗಿಂತನೂ ಹೆಚ್ಚು ರೂಪಾಯಿ ಇರ್ತಿದ್ದು. ಸಣ್ಣ ಅಮೌಂಟ್ದಿಂದನೂ ಇಷ್ಟೆಲ್ಲ ಹಣವನ್ನು ಗಳಿಸ್ಬೋದು ಅನ್ನೋದು ಕೇಳಿ ನೀವೇನ್ರೆ ಆಶ್ಚರ್ಯ ಪಟ್ರೇನ್ರಿ? ಆಶ್ಚರ್ಯ ಪಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಇದು ಒಂದೇ ಎಕ್ಸಾಂಪಲ್ ಇಲ್ಲ, 20-30 ವರ್ಷನಾಗ ಈ ಥರ ಹಲವಾರು ಶೇರ್ಗಳ ರಿಟರ್ನನ್ನು ಕೊಟ್ಟವು ಇನ್ವೆಸ್ಟರ್ಸ್ಗೆ. ಆದ್ರೂ ನಮ್ಮೆಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಅಂತ ಬಂದ್ರೆ ಸ್ಟಾಕ್ ಮಾರ್ಕೆಟ್ ಇದು ಬರೀ ಶ್ರೀಮಂತರಿಗೆ ಅಷ್ಟೇ ಐತಿ, ಸಾಮಾನ್ಯ ಜನರು ಹೂಡಿಕೆ ಮಾಡಬಾರ್ದು. ಯಾಕಂದ್ರೆ ರಿಸ್ಕ್ ಭಾಳ ಐತಂತ ನಾವು ಹೂಡಿಕೆನ ಮಾಡಕ್ಕೆ ಹೋಗಲಿಲ್ಲ. ಅದು ಒಂದು ಕಾರಣದಿಂದ ಇಷ್ಟೆಲ್ಲ ಅಪಾರ್ಚುನಿಟಿಯನ್ನು ನಾವು ಕಳ್ಕೊಂಡ್ಬಿಟ್ಟೇವು ನೋಡ್ರಿ. ಏನು ಜಗತ್ತದ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇದ್ದಾರೆ ವಾರೆನ್ ಬಫೆಟ್ ಅವರು ಸಹ 99% ಅವ್ರದ್ದು ವೆಲ್ತ್ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಿನ ಗಳಿಸಿದ್ದಾರೆ. ಅತ್ರ ಮೇನ್ ಸಾಮಾನ್ಯ ಜನರಿಗೆ ಏನು ಅನಿಸ್ತೈತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋಕೆ ಲಕ್ಷಾಂತರ ರೂಪಾಯಿ ಇರ್ಬೇಕು ನಮ್ಮ ಕಡೆ ಅಂತ ಅನಿಸ್ತೈತಿ. ಬಟ್ ವಾರೆನ್ ಬಫೆಟ್ ಅವರೇ ನನ್ನಿನ ಜಗತ್ತದೆಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್. ಅವರೂ ವೀಕ್ಷಕರೇ ಸ್ಟಾರ್ಟಿಂಗ್ ಸಮಯನಾಗ ಅವರನ್ನು $100 ಅವ್ರದ್ದು ಹೂಡಿಕೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿರ. ಅದ ಕಾರಣ ನಿಮ್ಮ ಕಡೆ ಕಡಿಮೆ ರೊಕ್ಕ ಇದ್ರೂ ನೀವು ಹೂಡಿಕೆ ಸ್ಟಾರ್ಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಾಗ. ಬರೀ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ನಾಗ ಯಾವ ಥರ ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಯಾವ ಥರ ರೈಟ್ ಸ್ಟಾಕನ್ನು ಪಿಕ್ ಮಾಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಲಾಸ್ಟಿಗೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡ್ತಾ ಇದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡಿರಿ. ಬರೀ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಯಾವಾಗೂ ನೀವು ಸ್ಟಾಕ್ ಮಾರ್ಕೆಟ್ನಾಗ ಯಾವುದು ಕಂಪ್ನಿನಾಗ ಹೂಡಿಕೆ ಮಾಡ್ಬೇಕಂದ್ರೆ ಫಸ್ಟ್ ನೀವು ಆ ಕಂಪ್ನಿದ ಬಗ್ಗೆ ತಿಳ್ಕೊಬೇಕ. ವಾರೆನ್ ಬಫೆಟ್ ಅವ್ರನ್ನ ಏನು ಹೇಳಿದಾರಂತಂದ್ರೆ ಬಾಯ ಬಿಸ್ನೆಸ್ ನಾಟ್ ಅ ಸ್ಟಾಕ್ ಅಂತ ಹೇಳಿಕೆಯನ್ನ ಕೊಟ್ಟಿದಾರ. ಬಟ್ ಭಾಳ ಸಾಮಾನ್ಯ ಹೂಡಿಕೆದಾರರು ಏನು ಮಾಡ್ತಾರಂತಂದ್ರೆ ಒಂದು ಫೋನನ್ನು ತೊಗೋಬೇಕಂದ್ರೆ ಒಂದು ಕಾರನ್ನು ಬಾಯ್ ಮಾಡ್ಬೇಕಂತಂದ್ರೆ ಹಲವಾರು ರಿಸರ್ಚ್ಗಳನ್ನು ಮಾಡ್ತಾರೆ, ಹಲವಾರು ಕಂಪ್ಯಾರಿಸನ್ ವಿಡಿಯೋಗಳನ್ನು ನೋಡಿ ಒಂದು ಫೋನನ್ನು ಕಾರನ್ನು ತೊಗೊಂಬರ್ತಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ಅನ್ನೋ ವಿಷಯ ಬಂತಂದ್ರೆ ಅಲ್ಲಿ ಏನೂ ಮಾಡಂಗಿಲ್ಲ, ಹಂಗೆ ಹೂಡಿಕೆ ಮಾಡಿಬಿಡ್ತಾರ. ಬಟ್ ಈ ಜಗತ್ತದ ಒಂದು ನಿಯಮ ಐತಿ. ನಿಯಮ ಏನೈತಂತಂದ್ರೆ ಯಾವಾಗೂ ನಾವು ಯಾವುದೂ ವಸ್ತು ಎಷ್ಟು ಹಣವನ್ನು ಕೊಟ್ಟು ತೊಗೊಂಬರ್ತೀವಲ್ಲ ರೀ ಅಷ್ಟೇ ಬುದ್ಧಿಯನ್ನ ಹಚ್ಚಿ ತೊಗೊಂಬರ್ಬೇಕಂತ ಒಂದು ನಿಯಮ ಐತಿ. ಆ ನಿಯಮವನ್ನ ವೀಕ್ಷಕರೇ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಫಾಲೋ ಮಾಡ್ತಾರಂತ ನಾವು ಅನ್ಬೋದ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಯಾರು ಟಿಪ್ಸ್ ಕೊಟ್ರೆ ಯಾರೋ ಹೇರ್ ಅನ್ನೋ ಕಾರಣದಿಂದ ಸ್ಟಾಕ್ ಅನ್ನ ಬಾಯ್ ಮಾಡಂಗಿಲ್ಲ. ಅವರ ಸ್ವಂತ ಬಿಸ್ನೆಸ್ ಅನ್ನ ಅನಾಲಿಸಿಸ್ ಮಾಡಿ ಸ್ಟಾಕ್ ಗಳನ್ನಾಗ ಹೂಡಿಕೆ ಮಾಡ್ತಾರ. ಬಿಸ್ನೆಸ್ ಅನಾಲಿಸಿಸ್ ನಾಗ ಪ್ರಮುಖವಾಗಿ 2 ವಿಧಗಳಿದಾವ. ಅತ್ರ ಒಂದನೇದ ಟೆಕ್ನಿಕಲ್ ಅನಾಲಿಸಿಸ್, ಎರಡನೇದ ಫಂಡಮೆಂಟಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ ನಮಗ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತೈತಿ ಕೆಳ ಹೋಗ್ತೈತಿ ಅಂತ ತಿಳಿಸ್ತೈತಿ. ಫಂಡಮೆಂಟಲ್ ಅನಾಲಿಸಿಸ್ ಕಂಪ್ನಿ ಎಷ್ಟು ಸ್ಟ್ರಾಂಗ್ ಐತಿ ಅಂತ ನಮಗ ತಿಳಿಸ್ತೈತಿ. ಫಂಡಮೆಂಟಲ್ ಅನಾಲಿಸಿಸ್ ದಾಗ ಪ್ರಮುಖವಾಗಿ ನಾವು ಬಿಸ್ನೆಸ್ ದ ಹಿಂದಿರೋ ವ್ಯಕ್ತಿದ ವಿಜನ್, ಪ್ರಾಡಕ್ಟ್, ಬಿಸ್ನೆಸ್ ದ ಫ್ಯೂಚರ್ ಯಾವ ತರ ಇರಬಹುದು ಅಂತ ನೋಡ್ತೇವಿ. ಎಕ್ಸಾಂಪಲ್ ನೆಸ್ಲೆ ಇಂಡಿಯಾ. ಈ ಕಂಪ್ನಿ ಮ್ಯಾಗಿ, ಕಿಟ್ ಕ್ಯಾಟ್ ಮತ್ತು ನೆಸ್ಕೆಫೆ ಅಂತ ಪ್ರಾಡಕ್ಟ್ಸ್ ಗಳನ್ನ ತಯಾರು ಮಾಡ್ತೈತಿ. ಈ ಕಂಪ್ನಿ ದಶಕಗಳಿಂದ FMCG ಸೆಕ್ಟರ್ನಾಗ ಮೊನೋಪೊಲಿಯನ್ನ ಮೇಂಟೈನ್ ಮಾಡೈತಿ ನೋಡ್ರಿ. ಈ ತರ ಮೇಂಟೈನ್ ಮಾಡೋ ಹಿಂದೆ ಮೇನ್ ರೀಸನ್ ಏನಂತಂದ್ರ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್, ಕನ್ಸಿಸ್ಟೆನ್ಸಿ, ಪ್ರಾಫಿಟ್ ಗ್ರೋತ್ ಮತ್ತು ಸ್ಟ್ರಾಂಗ್ ಲಾಯಲ್ ಕಸ್ಟಮರ್ ಬೇಸ್. ಇವೆಲ್ಲಾ ಕಾರಣದಿಂದನ ಈ ಕಂಪ್ನಿ 20 ವರ್ಷನಾಗ 20% CAGR ರಿಟರ್ನ್ ಅನ್ನ ಕೊಟ್ಟೈತಿ ನೋಡ್ರಿ. 20 ವರ್ಷದಿಂದ ಏನ್ರಿ ನೀವು ಈ ಕಂಪ್ನಿನಾಗ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರನು ಇವತ್ ನಿಮ್ ಕಡೆ 38 ಲಕ್ಷಕ್ಕಿಂತನೂ ಹೆಚ್ಚು ರೊಕ್ಕ ಇರ್ತಿದ್ದು. ಫಂಡಮೆಂಟಲ್ ಅನಾಲಿಸಿಸ್ ದಾಗ ನಾವು ಸ್ಟಾಕ್ ಮ್ಯಾಗ ಹಣವನ್ನ ಹಚ್ಚಂಗಿಲ್ಲ, ಬಿಸ್ನೆಸ್ ಮ್ಯಾಗ ಹಣವನ್ನ ಹಚ್ತೇವಿ. ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಸಿಂಪಲ್ ಐತಿ. ಫಂಡಮೆಂಟಲ್ ಅನಾಲಿಸಿಸ್ ನಾಗ ಫಸ್ಟ್ ಸ್ಟೆಪ್ ಏನಂತಂದ್ರೆ ಫೈನಾನ್ಸಿಯಲ್ಸ್ ನಾವು ನೋಡ್ತೇವಿ. ಫೈನಾನ್ಸಿಯಲ್ಸ್ ನಾಗನು ಪ್ರಮುಖವಾಗಿ 3 ಪಾಯಿಂಟ್ಸ್ ಗಳು ಬರ್ತಾವ. ಅತ್ರ 1ನೇ ಪಾಯಿಂಟ್ ಇನ್ಕಮ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ ನಾಗ ನಾವು ಪ್ರಮುಖವಾಗಿ ಒಂದು ಕಂಪ್ನಿದ ಸೇಲ್ಸ್ ಯಾವ ತರ ಗ್ರೋತ್ ಆಗತೈತಿ, ಪ್ರಾಫಿಟ್ ಯಾವ ತರ ಗ್ರೋತ್ ಆಗತೈತಿ, ಕನ್ಸಿಸ್ಟೆನ್ಸಿವಾಗಿ ಏರಾತೈತಿ ಇಲ್ಲೋ ಅಂತ ನೋಡ್ತೇವಿ. ತಪ್ಪಿ ಸೇಲ್ಸ್ ಏರಾತೈತಿ ಬಟ್ ಪ್ರಾಫಿಟ್ ಏರ್ವಾತಂತಂದ್ರ ಕಂಪ್ನಿದ ಸೆಕ್ಟರ್ನಾಗ ಕಾಂಪಿಟೇಷನ್ ಭಾಳ ಐತಂತನೂ ನಾವು ತಿಳ್ಕೊತೇವಿ. 2ನೇ ಪಾಯಿಂಟ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ನಾಗ ನಾವು ಕಂಪ್ನಿ ಮ್ಯಾಗ ಸಾಲ ಎಷ್ಟೈತೆ ಅಂತ ನೋಡ್ತೇವಿ. ಕಂಪ್ನಿದ ಸಾಲ ನಿರಂತರವಾಗಿ ಏರ್ಕೊಂತ ಹೋಗತೈತಿ ಅಥವಾ ಕಂಪ್ನಿ ಮ್ಯಾಗ ಸಾಲ ಭಾಳ ಐತಂತಂದ್ರೆ ಅದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೇವಿ. ಸಾಲ ನೋಡೋದು ನಿಮಗೆ ಭಾಳ ಕಷ್ಟ ಆಗ್ತಿದ್ರ ನೀವು ಕಂಪ್ನಿದ ಡೆಟ್ ಟು ಇಕ್ವಿಟಿ ರೇಷಿಯೋ ಅನ್ನು ನೋಡ್ಬೋದು. ಕಂಪ್ನಿದ ಡೆಟ್ ಟು ಇಕ್ವಿಟಿ ರೇಷಿಯೋ 1ಕ್ಕಿಂತ ಕಡಿಮೆ ಇತ್ತಂದ್ರ ಕಂಪ್ನಿ ಚಲೋ ಐತಂತ ನಾವು ಕನ್ಸಿಡರ್ ಮಾಡ್ತೇವಿ. ಕಂಪ್ನಿ ಮ್ಯಾಗ ಸಾಲ ಕಡಿಮೆ ಐತಂತ ಕನ್ಸಿಡರ್ ಮಾಡ್ತೇವಿ. 1ಕ್ಕಿಂತ ಹೆಚ್ಚಿದ್ರ ಕಂಪ್ನಿ ಮ್ಯಾಗ ಸಾಲ ಭಾಳ ಐತಂತ ನಾವು ಅಂತೇವಿ. ಅದ ಕಾರಣ ಕಂಪ್ನಿದ ಡೆಟ್ ಟು
ಟು ಇಕ್ವಿಟಿ ರೇಷಿಯೋ ನೋಡ್ಬೇಕಾ, ಆಮ್ಯಾಗ ಕಂಪ್ನಿ ಮ್ಯಾಗ ಎಷ್ಟು ಸಾಲ ಐತಿ ಅಷ್ಟ ಕ್ಯಾಶ್ ಎಷ್ಟೈತಿ ರಿಸರ್ವ್ ಎಷ್ಟೈತಿ ಅಂತಾನು ನೋಡ್ಬೇಕಾ. ಕಂಪ್ನಿ ಮ್ಯಾಗ ಸಾಲದಕ್ಕಿಂತ ಹೆಚ್ಚು ರಿಸರ್ವ್ ಅಥವಾ ಕ್ಯಾಶ್ ಇತ್ತಂದ್ರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಬಟ್ ಕಂಪ್ನಿ ಮ್ಯಾಗ ಸಾಲದಕ್ಕಿಂತನೂ ಕಡಿಮೆ ಏನ್ರೆ ಕ್ಯಾಶ್ ಅಥವಾ ರಿಸರ್ವ್ ಇದ್ದಾವ ಅಂತಂದ್ರ ಅದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಮೂರನೇ ಪಾಯಿಂಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕಂಪ್ನಿದ್ ನಾವು ಫಸ್ಟ್ ಪ್ರಾಫಿಟ್ ಅನ್ನ ನೋಡ್ಬೇಕ. ಪ್ರಾಫಿಟ್ ಎಷ್ಟೈತಿ ಅಷ್ಟನ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಾಗ ಆಪರೇಟಿಂಗ್ ಕ್ಯಾಶ್ ಫ್ಲೋನು ಐತೋ ಇಲ್ಲೋ ಅಂತ ನೋಡ್ಬೇಕ. ಒಂದೊಂದ್ಸಲಿ ಕಂಪ್ನಿದವ್ರ ಪ್ರಾಫಿಟ್ ಅನ್ನ ಹೆಚ್ಚು ತೋರಿಸೋ ಸಂಬಂಧ ಪ್ರಾಫಿಟ್ ಅನ್ನ ಮೆನುಪ್ಲೇಟ್ ಮಾಡಿ ಹೆಚ್ಚನ್ನ ತೋರಿಸಬಹುದ. ಬಟ್ ಯಾವಾಗನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಹೆಚ್ಚ ಕಡಿಮೆ ಮಾಡಕ್ ಬರಂಗಿಲ್ಲ. ಅದ ಕಾರಣ ಪ್ರಾಫಿಟ್ ಎಷ್ಟೈತಿ ಅಷ್ಟ ಆಪರೇಟಿಂಗ್ ಕ್ಯಾಶ್ ಫ್ಲೋ ನಾಗನು ಕ್ಯಾಶ್ ಫ್ಲೋ ಐತೋ ಇಲ್ಲೋ ನೋಡ್ಬೇಕ. ಎರಡು ಸಮ ಇದ್ರ ಕಂಪ್ನಿ ಚಲೋ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಎರಡು ಸಮ ಇರ್ಲಿಲ್ಲ, ಪ್ರಾಫಿಟ್ ಹೆಚ್ಚೈತಿ ಕ್ಯಾಶ್ ಫ್ಲೋ ಕಡಿಮೆ ತೋರ್ಸಾದೈತಂದ್ರ ಅದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತಾನು ಕನ್ಸಿಡರ್ ನಾವು ಮಾಡ್ಬೋದ. ಈಗ ಬರೀ ನಾವು ಪ್ರಮುಖ ರೇಷೋಗಳು ಇದಾವ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಒಂದೇದ ಪಿ ರೇಷಿಯೋ, ಪ್ರೈಸ್ ಟು ಅರ್ನಿಂಗ್. ಪ್ರೈಸ್ ಟು ಅರ್ನಿಂಗ್ ನಮಗ ನಾವ್ ಎಷ್ಟು ರೂಪಾಯಿ ಕೊಡತ್ತೀವಿ ಕಂಪ್ನಿ ₹1 ಗಳಿಸಕಂತ ತಿಳಿಸ್ತೈತಿ. ಯಾವಾಗನು ಪಿ ರೇಷಿಯೋ ಹೆಚ್ಚಿದ್ರೆ ಯಾವ್ದು ಕಂಪ್ನಿದ ಆ ಕಂಪ್ನಿ ಓವರ್ ವ್ಯಾಲ್ಯೂಡ್ ಐತ ಅಂತ ನಾವು ಅಂತೀವಿ. ಕಡಿಮೆ ಇದ್ರ ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಒಂದ್ ಕಂಪ್ನಿ ಪಿ ಹೆಚ್ಚೈತೆ ಅನ್ನೋ ಕಾರಣ ಅದ್ ಕೆಟ್ಟ, ಒಂದ್ ಕಂಪ್ನಿ ಪಿ ಏನ್ರೆ ಕಡಿಮೆ ಐತಂದ್ರ ಅದ್ ಚಲೋ ಅಂತ ಅನ್ನಕ್ ಬರಂಗಿಲ್ಲ. ಯಾವಾಗನು ಪಿ ರೇಷಿಯೋ ಅನ್ನ ಯಾವ ಸೆಕ್ಟರ್ ನ ಕಂಪ್ನಿ ಐತಿ ಅದ ಸೆಕ್ಟರ್ ದಾಗ ಇರೋ ಕಂಪ್ನಿಗಳ ಕೂಡ ಕಂಪೇರ್ ಮಾಡಿ ನೋಡ್ಬೇಕ. ಆ ಸೆಕ್ಟರ್ ದಾಗಿರೋ ಎಲ್ಲಾ ಕಂಪ್ನಿಗಳಕ್ಕಿಂತನೂ ಈ ಕಂಪ್ನಿ ಬಿಸ್ನೆಸ್ ಚಲೋ ಐತಿ, ಪಿನು ಕಡಿಮೆ ಐತಂದ್ರ ಅಂತ ಕಂಪ್ನಿ ನಮಗ ಫ್ಯೂಚರ್ ನಾಗ ಚಲೋ ರಿಟರ್ನ್ ಕೊಡೋ ಸಂಭಾವನೆಯನ್ನು ಬಹಳ ಹೆಚ್ಚಿರ್ತೈತಿ. ಎರಡನೇ ರೇಷಿಯೋ ROE, ರಿಟರ್ನ್ ಆನ್ ಇಕ್ವಿಟಿ. ಇದು ನಮಗ ಶೇರ್ ಹೋಲ್ಡರ್ಸ್ ರೊಕ್ಕದಿಂದ ಕಂಪ್ನಿ ಎಷ್ಟು ರಿಟರ್ನ್ ಅನ್ನ ಜನರೇಟ್ ಮಾಡತೈತಿ ಅಂತ ತಿಳಿಸ್ತೈತಿ. ಸಾಮಾನ್ಯವಾಗಿ ROE 15% ಗಿಂತ ಹೆಚ್ಚಿರ್ಬೇಕಂತ ನಾವು ಅಂತೀವಿ. ನೋಡ್ಬೋದ ನೆಸ್ಲೆ ಇಂಡಿಯಾದ ROE 83% ಐತಿ. ಇದು ಒಂದು ಚಲೋ ಕಂಪ್ನಿದ ಸಂಕೇತ ಅಂತ ನಾವು ಅನ್ಬೋದ. ಬರೀ ವೀಕ್ಷಕರೇ, ಈಗ ಹೂಡಿಕೆ ಅಂತಂದ್ರೆ ರಿಸ್ಕ್ ಭಾಳ ಇರ್ತೈತಿ, ಎಲ್ಲರಿಗೂ ಗೊತ್ತೈತಿ. ಆ ರಿಸ್ಕ್ ಅನ್ನ ಯಾವ ತರ ಕಡಿಮೆ ಮಾಡಬಹುದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ರಿಸ್ಕ್ ಕಡಿಮೆ ಮಾಡಾಕ ಮೇನ್ ಎಲ್ಲಾ ಇನ್ವೆಸ್ಟರ್ಸ್ ಯಾವ ಫಾರ್ಮುಲಾನ ಉಪಯೋಗಿಸ್ತಾರಂತಂದ್ರ ಡೈವರ್ಸಿಫಿಕೇಶನ್ ನಾಗನು ವೀಕ್ಷಕರೇ ಪ್ರಮುಖವಾಗಿ 2 ವಿಧಗಳು ಇದಾವ. ಅದ್ರ ಒಂದನೇ ವಿಧ ಯಾವ್ದಂತಂದ್ರ ಅಸೆಟ್ ಕ್ಲಾಸ್ ಡೈವರ್ಸಿಫಿಕೇಶನ್. 60-70% ಇಕ್ವಿಟಿನಾಗ ಹೂಡಿಕೆ ಮಾಡ್ತೀವಿ, ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ನಾಗ. ಮತ್ತ 20% ಅಮೌಂಟ್ ಡೆಟ್ ಫಂಡ್ ಗಳನಾಗ ಇನ್ವೆಸ್ಟ್ ಮಾಡ್ತೀವಿ, ಬಾಂಡ್ ಗಳನಾಗ, ಫಿಕ್ಸ್ ಡಿಪಾಸಿಟ್ ನ ಇದ್ರಾಗ. ಮತ್ತ ಉಳಿದಿದ್ದ 10% ಗೋಲ್ಡ್ ನ ಹೂಡಿಕೆ ಮಾಡ್ತೇವ್ರಿ, 5-10%. ಮತ್ತ 5% ಗ್ಲೋಬಲ್ ಮಾರ್ಕೆಟ್ ನಾಗನು ನಾವು ಹೂಡಿಕೆ ಮಾಡ್ತೀವಿ. ಈ ತರ ಎಲ್ಲಾ ಅಸೆಟ್ ಕ್ಲಾಸ್ ನ ಹೂಡಿಕೆ ಮಾಡೋದ್ರಿಂದ ನಮ್ದು ರಿಸ್ಕ್ ಕಡಿಮೆ ಆಗ್ತೈತಿ. ತಪ್ಪಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಿದ್ರೂ ಗ್ಲೋಬಲ್ ನಾಗ ಸ್ವಲ್ಪ ರೊಕ್ಕ ಇರ್ತೈತಿ, ಗೋಲ್ಡ್ ನಾಗನು ಇರ್ತೈತಿ. ಆ ತರ ಹೆಡ್ಜ್ ಆಗ್ಬಿಡ್ತೈತಿ, ಆ ತರ ಡೈವರ್ಸಿಫೈ ಆಗ್ತೈತಿ. ಅದ ಕಾರಣ ಇದ್ರಲ್ಲಿ ರಿಸ್ಕ್ ಕಡಿಮೆ ಆಗ್ತೈತಿ. ಸ್ಟಾಕ್ ಮಾರ್ಕೆಟ್ ಆಗ್ಲಿ ಅಥವಾ ಇದು ಫೈನಾನ್ಸ್ ದೇನ ಜಗತ್ತೈತಿ, ಇದ್ರಾಗ ರಿಸ್ಕ್ ಅನ್ನ ವೀಕ್ಷಕರೇ ಫುಲ್ ಜೀರೋನ ಮಾಡಕ್ ಬರಂಗಿಲ್ಲ. ಬಟ್ ಈ ಒಂದು ಸ್ಟ್ರಾಟಜಿದಿಂದ ಇದ್ದಿದ್ ರಿಸ್ಕ್ ಅನ್ನ ಕಡಿಮೆ ಮಾಡಬಹುದ. ಎರಡನೇ ಡೈವರ್ಸಿಫಿಕೇಶನ್ ವಿಧ ಯಾವ್ದಂತಂದ್ರ ಸೆಕ್ಟರ್ ವೈಸ್ ಡೈವರ್ಸಿಫಿಕೇಶನ್. ಇದ್ರಾಗ ನಿಮ್ದ ಪೋರ್ಟ್ಫೋಲಿಯೋದಾಗ ಬೇರೆ ಬೇರೆ ಸೆಕ್ಟರ್ದು ಸ್ಟಾಕ್ ಗಳನ್ನ ನಾವು ಬಾಯ್ ಮಾಡ್ತೇವಿ. ಯಾವಾಗೂನು ನಿಮ್ದ ಪೋರ್ಟ್ಫೋಲಿಯೋನಾಗ ಒಂದ ಸೆಕ್ಟರ್ದು ಎಲ್ಲಾ ಸ್ಟಾಕ್ ಗಳನ್ನ ಬಾಯ್ ಮಾಡಬಾರ್ದ. ತಪ್ಪಿ ಆ ಸೆಕ್ಟರ್ ರಿಲೇಟೆಡ್ ಯಾವ್ದಾರ ಕೆಟ್ಟ ನ್ಯೂಸ್ ಬಂತಂದ್ರ ಆ ಸೆಕ್ಟರ್ದು ಎಲ್ಲಾ ಸ್ಟಾಕ್ ಗಳು ಬಿದ್ದು ಬಿಡ್ತಾವ. ತಪ್ಪಿ ಬಿದ್ದು ಅಂತಂದ್ರ ನಿಮ್ ಪೋರ್ಟ್ಫೋಲಿಯೋ ಎಲ್ಲಾ ಮೈನಸ್ ನಾಗ ಹೋಗ್ಬಿಡ್ತೈತಿ. ಅದ ಕಾರಣ ನೀವು ಸ್ಟಾಕ್ ಮಾರ್ಕೆಟ್ ನಾಗ ಹಲವಾರು ಸೆಕ್ಟರ್ದು ಹಲವಾರು ಕಂಪನಿಗಳನ್ನ ನೀವು ಬಾಯ್ ಮಾಡ್ಬೇಕ. ಅದರಿಂದ ವೀಕ್ಷಕರೇ ನಿಮ್ದು ರಿಸ್ಕ್ ಅನ್ನ ನೀವು ಕಡಿಮೆ ಮಾಡಬಹುದು. ಎಕ್ಸಾಂಪಲ್ IT ನಾಗ ಸ್ವಲ್ಪ ರೊಕ್ಕ ಇರ್ಬೇಕು, FMCG ನಾಗ ಸ್ವಲ್ಪ ರೊಕ್ಕ ಇರ್ಬೇಕು. ಈ ತರ ಎಲ್ಲಾ ಸೆಕ್ಟರ್ ನಾಗ ಸ್ವಲ್ಪ ಹಣ ನಿಮ್ದು ಏನ್ರ ಇತ್ತಂತಂದ್ರೆ ನಿಮ್ದು ರಿಸ್ಕ್ ಕಡಿಮೆ ಆಗೋ ಸಂಭಾವನೆಯನ್ನು ಬಹಳ ಹೆಚ್ಚಿರ್ತೈತಿ. ಉದಾಹರಣೆ ನಾವು ಕೋವಿಡ್ ತಗೋಬಹುದು. ಕೋವಿಡ್ ನಾಗ ನೀವು ನೋಡಿರ್ಬೋದ, ರಿಯಲ್ ಎಸ್ಟೇಟ್ ಕಂಪ್ನಿಗಳು, ಆಟೋ ಕಂಪ್ನಿಗಳು, ಎಲ್ಲಾ ಕಂಪ್ನಿಗಳು ಆಲ್ಮೋಸ್ಟ್ ವೀಕ್ಷಕರೇ ಬಹಳ ಬಿದ್ದಿದ್ದು ರೀ. ಬಟ್ ಹೆಲ್ತ್ ಕೇರ್ ಕಂಪ್ನಿಗಳು ಬಹಳ ಏರಿದ್ವು. ಅದ ಕಾರಣ ಸ್ವಲ್ಪ ರೊಕ್ಕ ಎಲ್ಲಾ ಸೆಕ್ಟರ್ದು ಕಂಪ್ನಿಗಳನ್ನ ಇದ್ರ ಒಂದ್ ಯಾವ್ದೇ ಸೆಕ್ಟರ್ ನೆಗೆಟಿವ್ ನಾಗನು ಇದ್ರೂ ಬೇರೆ ಸೆಕ್ಟರ್ ಪಾಸಿಟಿವ್ ನ ಇರ್ತಾವ. ಅದರಿಂದ ನಿಮ್ದು ರಿಸ್ಕ್ ಕಡಿಮೆ ಆಗೋ ಸಂಭಾವನೆ ಬಹಳ ಹೆಚ್ಚಿರ್ತೈತಿ. ಅದ ಕಾರಣ ಡೈವರ್ಸಿಫಿಕೇಶನ್ ಅನ್ನು ನೀವು ಮಾಡ್ಬೇಕ. ನೋಡ್ರಿ, ಒಂದು ಕ್ವಿಕ್ ಆಗಿ ಸಮ್ಮರಿ ಹೇಳ್ಬಿಡ್ತೀನಿ ಈ ವಿಡಿಯೋದ. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ರಿಸರ್ಚ್ ಮಾಡ್ಬೇಕ. ಯಾವ್ದು ಕಂಪ್ನಿಯನ್ನ ಬಾಯ್ ಮಾಡ್ಬೇಕಂದ್ರೆ ಆ ಕಂಪ್ನಿದ ಬಗ್ಗೆ ಡೀಟೇಲ್ ದಾಗ ತಿಳ್ಕೊಬೇಕು, ಏನ್ ಮಾಡ್ತೈತೆ ಏನಿಲ್ಲ ಅಂತ. ಒಮ್ಮೆಗೆ ಆ ಕಂಪ್ನಿನಾಗ ಹೂಡಿಕೆ ಮಾಡ್ಬೇಕ. ಎರಡನೇದು ವೀಕ್ಷಕರೇ ಡಿಸಿಪ್ಲಿನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬೀಳಿ ಇರ್ಲಿ, ನೀವು ತಿಂಗಳ SIP ಏನ್ ಇರ್ತೈತದ SIP ನೀವು ಹೂಡಿಕೆ ಮಾಡ್ಕೊಂತಾನೆ ಹೋಗ್ಬೇಕ. ಅವಾಗ ನೀವು ಕೋಟಿ ಗಂಟ್ಲೆ ಹಣವನ್ನ ಮಾಡಬಹುದು. ಮೂರನೇದ ಪೇಷನ್ಸ್. ನಿಮ್ ಕಡೆ ತಾಳ್ಮೆನು ಬಹಳ ಇರ್ಬೇಕ. ತಾಳ್ಮೆ ಯಾಕೆ ಬಹಳ ಇರ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಏರಿದ್ ಬಿದ್ದಿದ್ ನೋಡಿ ನೀವು ರೊಕ್ಕನ ತಕೋಬಾರ್ದ. ತಾಳ್ಮೆದಿಂದ ಏರ್ಲಿ ಬೆಳಿ ನೀವು ಇನ್ವೆಸ್ಟೆಡ್ ಇರ್ಬೇಕ. ಅವಾಗ ನಿಮಗ ಕಂಪೌಂಡಿಂಗ್ ಬೆನಿಫಿಟ್ ಸಿಗ್ತೈತಿ. ಲಾಸ್ಟ್ ಪಾಯಿಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನೀವು ಡೈವರ್ಸಿಫೈರಿ. ನಿಮ್ಮ ಎಲ್ಲಾ ರೊಕ್ಕನ ಎಲ್ಲಾ ಸೆಕ್ಟರ್ ನಾಗ ಹೂಡಿಕೆ ಮಾಡ್ರಿ, ಎಲ್ಲಾ ಅಸೆಟ್ ಕ್ಲಾಸ್ ನಾಗ ಹೂಡಿಕೆ ಮಾಡ್ರಿ. ಅದರಿಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಆಗ್ತೈತಿ. ಅದರಿಂದ ಮಾರ್ಕೆಟ್ ಏರ್ಲಿ ಬೆಳಿ ನಿಮಗೆ ಹೆಚ್ಚು ಅಂಜಿಕೆ ಬರಂಗಿಲ್ಲ. ಓವರ್ ಆಲ್ ವೀಕ್ಷಕರೇ ಇದೈತ. ಈ ವಿಡಿಯೋ ಮುಖಾಂತರ ಎಲ್ಲಾ ಡೀಟೇಲ್ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ವಿಡಿಯೋ ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.